ನಮಸ್ಕಾರ ರೀ. ಶ್ರಾವಣ ವಚನ ವಾಚನ 10ನೇ ದಿನಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಒಬ್ಬರು ನೀವು ವಚನ ಹೇಳೋಕ್ಕಿಂತ ಮೊದಲು ಕತೆ ಹೇಳ್ರಿ, ನಾವು ಫಸ್ಟ್ ಕತೆ ಕೇಳಿ ಆಮೇಲೆ ವಚನ ಕೇಳ್ತೀವಿ ಅಂತ ಕಮೆಂಟ್ ಮಾಡ್ಲಿಕ್ಕತ್ತಾರೆ. ಅವರಿಗಾಗಿ ಇವತ್ತಿನ ವಚನ ಏನು ಸಾರವನ್ನು ಸಾರ್ತದ ಅನ್ನೋದನ್ನು ಸಣ್ಣ ಕಥೆಯೊಳಗೆ ಹೇಳ್ಬಿಡ್ತೀನಿ. ಬಹುಶಃ ನಿಮಗೆ ಈ ಕತೆ ಗೊತ್ತಿದ್ರೂ ಗೊತ್ತಿರ್ಬೋದು. ಹೀಗೆ ಗಂಡ ಹೆಂಡತಿ ಕುಂತು ಮಾತು ಹೇಳ್ತಿರ್ತಾಳಂತ. ಹೆಂಡತಿ ಬಾಜು ಮನೆಯಕ್ಕಿ ಒಗ್ಯಾಣ ಒಗದು ಒಣಾಕಿರ್ತಾಳಂತ. ಆಕಿ ಗಂಡಗೆ ಹೇಳ್ತಾಳಂತ, ನೋಡ್ರಿ ಮಗಲ ಮನೆಯಕಿಗೆ ಒಟ್ಟ ಒಗ್ಯಾಣ ಹಸುನಾಗೆ ಒಗ್ಯಾಕೆ ಬರುವುದಿಲ್ಲ, ಎಷ್ಟು ಹೊಲಸು ತೊಳೆದು ಹಾಕ್ಯಾಳ ಅಂತಾಳಂತ. ಗಂಡ ಸುಮ್ಮಿರ್ತಾನ. ಮರುದಿನಾನು ಹಾಗೆ ದಿನಾಲೂ ಅವ್ರ ಕಾಯಕ ಆಗಿರ್ತದಂಥದ್ದು. ದಿನ ಆಕಿ ಒಗ್ಯಾಣ ಒಣಾಕಿದ್ದಕ್ಕಿ ನೋಡೋದು, ಆಕಿಗೆ ಸ್ವಚ್ಛ ಒಗ್ಯಾಣ ಒಗ್ಯಾಕೆ ಬರುವುದಿಲ್ಲ ಅನ್ನೋದು ಗಂಡನ ಮುಂದೆ ಹೇಳೋದು. ಒಂದಿನ ಇದಕ್ಕಿದ್ದಂಗೆ ಗಾಬರಿ ಆಗ್ಬಿಡ್ತಾಳಂತ. ಯಾಕೆ ಗಾಬರಾದಿ ಅಂತ ಗಂಡ ಕೇಳ್ತಾನಂತ. ಅಲ್ಲ, ಇವತ್ತು ಎಷ್ಟು ಸ್ವಚ್ಛ ಒಗದು ಹಾಕ್ಯಾಳಲ್ಲ ಈಕಿ ಒಗ್ಯಾಣ, ಆಕಿನೇ ಒಗದಾಳೋ ಮತ್ತೆ ಯಾರೇ ಒಗದಾರೋ ಅಂತಾಳಂತ ಈಕಿ ಹೆಂಡ್ತಿ. ಆಗ ಗಂಡ ಹೇಳ್ತಾನಂತ, ಅವ್ರ ದಿನ ಹಾಗೆ ಒಗಿತಾರ, ಇವತ್ತು ನಾನು ನಮ್ಮ ಮನೆ ಕಿಟಕಿದ ಗ್ಲಾಸ್ ಒರೆಸೀನಿ, ಅದಕ್ಕೆ ನಿನಗೆ ಸ್ವಚ್ಛ ಕಾಣಕತ್ತಾವ ಅಂತ. ಇದೇ ನೀತಿಯನ್ನು ಹೇಳ್ತದ ಕನ್ನಡಿ ಕಾಯಕದ ರೆಮ್ಮವ್ವೆಯ ವಚನ. ಕನ್ನಡಿ ಕಾಯಕ ಅಂತಂದ್ರೆ ಆಕಿನ ಗಂಡ ಕಟ್ಟಿಂಗ್ ಮಾಡ್ತಾನೆ, ಈಕಿ ಕನ್ನಡಿ ಹಿಡಿಯೋ ಕಾಯಕ ಮಾಡ್ತಾಳೆ. ಕ್ಷೌರಿಕ ಕಾಯಕ ಮಾಡಿಕೊಂಡು ಬಂದಂಥ ಹಣದೊಳಗೆ ಲಿಂಗ ಸೇವೆಯನ್ನು, ಭಕ್ತರಿಗೆ ದಾಸೋಹವನ್ನು ಮಾಡ್ತಾ ಬದುಕನ್ನು ಕಟ್ಕೊಂಡಂಥ ಶರಣ ದಂಪತಿಗಳಿವರು. ಕನ್ನಡಿ ಕಾಯಕದ ರೆಮ್ಮವ್ವೆಯ ವಚನ ರೆಬ್ಬವ್ವೆ ಅಂತೂ ಕರೀತಾರೆ. ಹಿಂಗದ ಕೇಳ್ರಿ. ಕೈಯಲ್ಲಿ ಕನ್ನಡಿ ಇರಲು ತನ್ನ ತಾ ನೋಡಬಾರದೆ, ಲಿಂಗ ಜಂಗಮದ ಪ್ರಸಾದಕ್ಕೆ ತಪ್ಪಿದ್ದಲ್ಲಿ ಕೊಲ್ಲುವುದೇ, ಕೊಂದಡೆ ಮುಕ್ತಿ ಇಲ್ಲ ಎಂಬುವವರ ಬಾಯಲ್ಲಿ ಪರಿಹಾರನ ಪಾದ ರಕ್ಷೆಯ ನಿಕ್ಕುವೆ, ಮಂಡಿಗೆಯ ನೆತ್ತಿರೋ ಭ್ರಷ್ಟ ಭವಿಗಳಿರ, ಎತ್ತಲಾರದಡೆ ಸತ್ತ ಕುನ್ನಿ ನಾಯ ಬಾಲವ ನಾಲಿಗೆ ಮುರುಟಿರೋ ಸದ್ಗುರು ಸಂಗ ನಿರಂಗಲಿಂಗದಲ್ಲಿ. ಕೆಲವು ಜನ ಶರಣರು ಮಾತುಗಳು ಕಠೋರ, ನಿಷ್ಠೂರ ಮತ್ತು ಆ ಕಠಿಣ ಪದಗಳನ್ನು ಅವರು ವಚನದಾಗ ಸರಾಗವಾಗಿ ಹರಿದು ಬಿಡ್ತಾರೆ. ಅದನ್ನು ಒಪ್ಕೊಂಡ್ಬಿಡ್ಬೇಕು. ಎಲ್ಲ ಭಾಳ ಚಲೋನೇ ಇದ್ರೆ ನಮ್ಗೆ ನಾಟೋದಿಲ್ಲಲ್ಲ. ಹಂಗೆ ನಿಷ್ಠೂರವಾಗಿ ತಾಯಿ ಹೇಳ್ತಾಳ, ಕೈಯಾಗ ಕನ್ನಡಿ ಇಟ್ಕೊಂಡು ಮೊದಲು ನಿನ್ನನ್ನು ನೀನು ನೋಡ್ಕೊ, ಮತ್ತೊಬ್ರು ತಪ್ಪೇನು ತಿದ್ದಿ, ಮತ್ತೊಬ್ರು ತಪ್ಪು ತಿದ್ದಿ ಅವರಿಗೆ ಮುಕ್ತಿ ಇಲ್ಲ ಅಂತಂದ್ರೆ ನಿನ್ನ ಮ್ಯಾಲೆ ನಿನಗೆ ಕಪಾಳಕ್ಕೆ ಹೊಡಿಲಿಕ್ಕೆ ಬರ್ತಾನೆ ಶಿವ ಅಂತ. ಮೊದಲು ನಿನ್ನ ತಪ್ಪು ನೀನು ತಿದ್ಕೋ ಅಂತ ಎಷ್ಟು ಸರಳವಾಗಿ ಹೇಳ್ತಾರಲ್ಲ. ನಾವು ಈ ನೀತಿಯನ್ನು ನಮ್ಮ ಬದುಕಿನಾಗ ಅಳವಡಿಸ್ಕೊಂಡು ಇನ್ನೊಬ್ಬರಿಗೆ ಜಡ್ಜ್ ಮಾಡೋದು ಬಿಟ್ವಿ ಅಂದ್ರೆ ಭಾಳ ಆರಾಮಿರ್ತೀವಿ. ಟ್ರೈ ಮಾಡಿ ನೋಡ್ರಿ. ನಾಳೆ ಇನ್ನೊಂದು ಚಂದದ ವಚನದೊಟ್ಟಿಗೆ ಮತ್ತೆ ಸಿಗ್ತೀನಂತ. ಈ ವಚನ ಪಯಣದೊಳಗೆ ನೀವು ಜೊತೆ ಆಗ್ಲಿಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ನೋಡೋವರಲ್ಲಿ ಅರ್ಧ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಅದು ಯೂಟ್ಯೂಬ್ ಅಲ್ಗಾರಿತಮ್ ನನಗೆ ಹೇಳ್ತದ. ಮತ್ತು ವಿಷಯವನ್ನು ವಿಷಯಾಸಕ್ತರಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಶರಣು ಶರಣಾರ್ಥಿ.